ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಒಂದ್ ಖುಷಿ ಆಯ್ತು ಇವತ್ತು ಊಟ ಬಡಿಸಿ ಆಮೇಲೆ ನಾವು ಶುರು ಮಾಡೋದು ಒಂಥರ ಖುಷಿ. ಕಾರಣ ಯಾವತ್ತು ನೀವು ಪ್ರೆಸ್ನವರು ಬರ್ತೀರಾ, ನನಗೆ ಪರ್ಸನಲಿ ಸಂಗೀತದ ಊಟ ಬಡಿಸಿದ್ದಾರೆ ಅಂತ, ಇದು ಪ್ರಾಕ್ಟಿಕಲಿಗೆ ನಾನೊಂದು ರಿಟರ್ನ್ ಮಾಡಿದಂಗೆ ಒಂದು ಊಟ ಬಡಿಸಿದಂಗೆ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ಬಗ್ಗೆ ಒಂದು ಸ್ಟಾರ್ಟ್ ಫಿಲ್ಮ್ ಬಂದಿದ್ದು ಅಫ್ಕೋರ್ಸ್ ಲಿಖಿತ್ ಇಸ್ ಮೋರ್ ಲೈಕ್ ಮೈ ಬ್ರದರ್. ನಾನು ಅವನ ಆರ್ಟಿಸ್ಟ್ ಅಥವಾ ಬೇರೆ ಅನ್ಕೊಳ್ಳೋದು. ನಿಮಗೆ ಈಸ್ ನಾಟ್ ಅ ಪ್ರೊಡ್ಯೂಸರ್, ನಾವು ಆನ್ ಆಕ್ಟರ್, ಈಸ್ ಮೋರ್ ಲೈಕ್ ಅ ಬ್ರದರ್. ನಾವು ಆಕ್ಚುಲಿ ಫಸ್ಟ್ ಕೆಲಸ ಮಾಡಿದ್ದು ಒಂದು ತುಳು ಪಿಕ್ಚರ್ ಅಲ್ಲಿ. ಈ ವಾಸ್ ಅ ಹೀರೋ, ನಾನು ಕ್ಯಾಮಿಯೋ, ನಾನು ಡ್ಯಾನ್ಸರ್ ಆಗಿ ಹೋಗಿದ್ದು ಒಂದು ಗೆಸ್ಟ್ ಅಪಿಯರೆನ್ಸ್. ಸೊ ನಂಬ್ತೀರಾ ಬಿಡ್ತೀರಾ, ನಾನು ಡ್ಯಾನ್ಸ್ ಮಾಡಕ್ ಪಿಕ್ಚರ್. ಸೊ ಅವತ್ತಿಂದ ಅಫ್ಕೋರ್ಸ್ ಜರ್ನಿ ಕಂಟಿನ್ಯೂ ಆಯ್ತು. ವೆನ್ ಮೊದಲ ಚಿತ್ರದಿಂದ ಐ ವಾಸ್ ಎ ಪಾರ್ಟ್. ಅಂದ್ರೆ ಬೇಸಿಕಲಿ ಸಜೆಷನ್ಸ್ ಪ್ರತಿ ಫಸ್ಟ್ ಚಿತ್ರ ನಾನು ವರ್ಕ್ ಮಾಡಿಲ್ಲ, ಆದ್ರೂ ಐ ವಾಸ್ ದೇರ್ ಟು ಗೈಡ್ ಹಿಮ್. ಈ ಸಲ ಹೊಸ ಡೈರೆಕ್ಟರ್ ಅಂದ್ರು. ಅಫ್ಕೋರ್ಸ್ ಹೊಸ ಡೈರೆಕ್ಟರ್ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಹೊಸ ಆಕ್ಟರ್ ಅಥವಾ ಡೈರೆಕ್ಟರ್ ನನ್ಗೆ ಖುಷಿ ಅಂದ್ರೆ ಜಾಸ್ತಿ ಎನರ್ಜಿ ಇರುತ್ತೆ ಅಂತ. ಸೊ ಬಂದ ತಕ್ಷಣ ಸೀರಿಯಸ್ ಆಗಿ ಬಂದು ಒಂದು ಫ್ಲೋ ಹೇಳ್ತಾರೆ, ನಮ್ಗೆ ಅದು ಖುಷಿ ಆಯ್ತು. ಅಂದ್ರೆ ಯೂಶುವಲಿ ಸೀನಿಯರ್ ಟೆಕ್ನಿಷಿಯನ್ಸ್ ಅಂತ ಹೇಳಿ ಸ್ವಲ್ಪ ಅಳುಕು ಇರುತ್ತೆ. ಆಮೇಲೆ ಒಂದ್ ಫ್ಲೋ ಅಲ್ಲಿ ಹೇಳೋದಿದೆಯಲ್ಲ, ಓಕೆ ಜಂಪ್ಸ್ ಇರುತ್ತೆ, ಬಟ್ ಒಂದ್ ಫ್ಲೋ ಅಲ್ಲಿ ಹೇಳೋದು ನಿಜವಾಗಿ ಅದು ಒಂದು ಧೈರ್ಯ, ಅಂದ್ರೆ ಸಬ್ಜೆಕ್ಟ್ ಮೇಲೆ ಇರೋ ಧೈರ್ಯ, ಕಾನ್ಫಿಡೆನ್ಸ್ ತೋರಿಸ್ತಾ ಇತ್ತು. ಆಮೇಲೆ ನನಗೆ ಪಿಕ್ಚರ್ ನೋಡಿದೆ, ನನಗೆ ನಿಜವಾಗಿ ಇಷ್ಟ ಆಗಿದ್ದು ಕ್ಯಾರೆಕ್ಟರ್. ಯಾವತ್ತು ಕ್ಯಾರೆಕ್ಟರ್ ಸಿಲೆಕ್ಷನ್, ಐ ಥಿಂಕ್ ಈಚ್ ಒನ್ ವಾಸ್ ಪರ್ಫೆಕ್ಟ್ ಫಿಟ್ ಫಾರ್ ದ ರೋಲ್. ಅದನ್ನ ಅರ್ಧ 50% ಅವ್ರು ಆಕ್ಟ್ ಮಾಡಂಗಿಲ್ಲ, ಆಕ್ಚುಲಿ ಹಂಗೆ ಸೂಟ್ ಆಗ್ತಾರೆ ಕ್ಯಾರೆಕ್ಟರ್ಗೆ. ಫಾರ್ ಎಕ್ಸಾಂಪಲ್ ಸೂರಜ್ ವಾಸ್, ಯಾಕಂದ್ರೆ ಪಾತ್ರದಲ್ಲಿ ಏನಿದೆ ಗೊತ್ತಿಲ್ಲ, ಆ ಪಾತ್ರದಲ್ಲಿ ಟೋಟಲ್ ಕಲರ್ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಪಾತ್ರ ಸ್ವಲ್ಪ ಡಲ್ ಅನ್ಸುತ್ತೆ ಕ್ಯಾರೆಕ್ಟರ್ ಅಂದ್ರೆ ಕತೆ ಕೇಳುವಾಗ, ಬಟ್ ಅದನ್ನ ಕಂಪ್ಲೀಟ್ ರೂಮ್ಸ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಈಚ್ ಅಂಡ್ ಎವ್ರಿ. ಈಗ ವಿಜಯ್ ಆಗ್ಲಿ, ಅಫ್ಕೋರ್ಸ್ ವಿಜಯ್ ಇಸ್ ಪ್ರೂವನ್ ಹಿಮ್ಸೆಲ್ಫ್. ಈ ಪಿಕ್ಚರ್ ಬೇಕು ಅಂತ ಇಲ್ಲ, ಇದು ಆಲ್ರೆಡಿ ಪ್ರೂವನ್ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ಬಿಟ್ರೆ ಹೀರೋನು ಸೊ ಅಫ್ಕೋರ್ಸ್ ನಾನು ಐ ಥಿಂಕ್ ಫಸ್ಟ್ ಟೈಮ್ ತೇಜಸ್ವಿನಿ ಮತ್ತೆ ಖುಷಿ ಜೊತೆ ಕೆಲಸ ಮಾಡಿದ್ದು. ಅದೇ ಎಕ್ಸಲೆಂಟ್ ಆಕ್ಟರ್ಸ್. ನನಗೆ ಐ ವಾಸ್ ವೆರಿ ಖುಷಿ ಕರ್ನಾಟಕದವಳು ಅಂತ. ಯಾಕಂದ್ರೆ ವಿ ನೀಡ್ ರಿಯಲಿ ಸೀರಿಯಸ್ ಆಕ್ಟರ್ಸ್. ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಕೊರತೆ ಇದೆ. ಶಿ ಇಸ್ ಡನ್ ವಂಡರ್ಫುಲ್ ಜಾಬ್. ಅಫ್ಕೋರ್ಸ್ ತೇಜಸ್ವಿನಿ, ಅವ್ರದ್ದು ಆಕ್ಚುಲಿ ಶಿ ಇಸ್ ಡನ್ ದ ಪರ್ಫೆಕ್ಟ್. ಆಕ್ಚುಲಿ ಶಿ ಇಸ್ ಎ ಮೇಕಪ್ ಆರ್ಟಿಸ್ಟ್. But the portrayal of the character was superb and she was looking at her best. So ಇಡೀ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಡೈರೆಕ್ಟರ್ ಬಗ್ಗೆ ಇನ್ನೊಂದು ಫಸ್ಟ್ ಅಂತ ಡೆಫಿನೆಟ್ ಗೊತ್ತಾಗಲ್ಲ. ಯಾಕೆಂದ್ರೆ ಕೆಲವು ಪಿಕ್ಚರ್ ನಲ್ಲಿ ಇರುತ್ತೆ, ಕೆಲವು ಇದು ಬೇಕು ಅಂತ ಇರುತ್ತೆ. ತುಂಬಾ ಹೊಸ ಡೈರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೊರತೆ ಅಂತ ಬಿಟ್ಬಿಡ್ತಾರೆ. ಬಟ್ ಇದು ಯಾಕಂದ್ರೆ ವರ್ಕ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಯೂಶುವಲ್ ಪಿಕ್ಚರ್ ನೋಡಿ ಅಭ್ಯಾಸ, ಫೈನಲ್ ಆದ್ಮೇಲೆ ಬರೋದು, ಡಬಲ್ ಪಾಸಿಟಿವ್ ನೋಡಿ ಅಭ್ಯಾಸ. ಸೊ ನನ್ನ ಲೆಕ್ಕದಲ್ಲಿ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಪ್ರೆಸ್ಸಿಗೆ ಅಂತ ಹೇಳ್ತಾ ಇಲ್ಲ, ಯು ಲವ್ ದ ಮೂವಿ. ಇಟ್ಸ್ ಅ ಸ್ಮಾಲ್ ಜರ್ನಿ. ಯಾಕಂದ್ರೆ ತುಂಬಾ ನ್ಯಾಚುರಲ್ ಆಗಿದೆ. ಫಿಲ್ಮಿ ಕಥೆ ತರ ಹೀರೋ 25 ಜನಕ್ಕೆ ಹೊಡಿಯೋದು ಅದು, ಅಥವಾ ಲವ್ ಅಂದ್ರೆ ಅದು ಓವರ್ ಇಮೋಷನ್ಸ್ ಯಾವುದಿಲ್ಲ. ಇಟ್ಸ್ ವೆರಿ ನ್ಯಾಚುರಲ್. ಒಬ್ಬ ಫೋಟೋಗ್ರಾಫರ್ ಹೊರಗಡೆ ಲೈಫ್ ಅಲ್ಲಿ ಈಸ್ ವೆರಿ ಕಲರ್ಫುಲ್. ಪ್ರತಿಯೊಬ್ರು, ನೀವು ಅಷ್ಟೇ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರುತ್ತೆ. ಒಳಗೆ ಅವರವರ ಪ್ರಾಬ್ಲಮ್ ಅವರವರಿಗೆ ಇರುತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇಲ್ ಮಾಡಿದ್ದಾರೆ. ಆಮೇಲೆ ಎಲ್ರಿಗೂ ಒಂದೊಂದು ಹೊಟ್ಟೆ ಉರಿಯುತ್ತೆ. ಇವ್ರಿಗೊಂದು 2 ಅಫಿಷಿಯಲ್, ಆಮೇಲೆ 3-4 ಹೀರೋಯಿನ್ಸ್ ಅಲ್ಲ, ಅವ್ರಿಗೆ ಕಮ್ಮಿ ಇಲ್ಲ, ಅವರಿಗೆ 2 ವೆರಿ ಫನ್. ತುಂಬಾ ನ್ಯಾಚುರಲ್ ಆಗಿ ಚೆಲ್ ಆಗಿ ಹೋಗುತ್ತೆ. ಸೀರಿಯಸ್ ಫಿಲ್ಮ್ ಅಂತ ಅನ್ಸಲ್ಲ, ಚೆಲ್ ಆಗುತ್ತೆ. ಅಂದ್ರೆ ಫಿಲ್ಮ್ 2 ಗಂಟೆ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಇಟ್ಸ್ ವಂಡರ್ಫುಲ್ ಫಿಲ್ಮ್ ಟು ವಾಚ್. ಐ ಥಿಂಕ್ ಫ್ಯಾಮಿಲಿ ಜೊತೆ ನೋಡಕ್ಕೆ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್. ಐ ಥಿಂಕ್ ಐ ಡೆಫಿನೆಟ್ ಶ್ಯೂರ್ಲಿ ರೆಕಮೆಂಡ್. ಸೊ ಡೆಫಿನೆಟ್ ಖುಷಿ ಆಯ್ತು ಇವ್ರ ಜೊತೆ ಕೆಲಸ ಮಾಡಿದ ಖುಷಿ ಆಯ್ತು. ಅಂಡ್ ಲಾಟ್ ಆಫ್ ನ್ಯೂ ಆಕ್ಟರ್ಸ್ ಐ ಹ್ಯಾವ್ ನಾಟ್ ವರ್ಕ್ ವಿತ್, ನ್ಯೂ ಟೆಕ್ನಿಷಿಯನ್ಸ್ ಆಫ್ಕೋರ್ಸ್. ಸೊ ಅದೊಂದು ನನಗೆ ಇಟ್ ವಾಸ್ ಅನ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.